ಸರ್ ಅದು IPL ಕಂಪ್ನಿದು 2950 ಕೋಟಿ 16 ಆಗಿಸ್ಬಿಟ್ರೆ ಸರ್ ಮಿಕ್ಸಿಂಗ್ ಟೆಕ್ನಿಕ್ ಸರ್ ನಾವಲ್ಲ ಸರ್ ಅವರು ನಾವು ಇಲ್ಲಿಗೆ ವಿಜಿಲೆನ್ಸ್ ಅವ್ರು ಭೇಟಿ ಮಾಡಿದಾಗ IPL ಕಂಪ್ನಿಯವರು ನಾವು ದಾಸ್ತಾನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಸರ್. ಮತ್ತೆ ಅಲ್ಲಿ ಮಿಕ್ಸಿಂಗ್ ಯೂನಿಟ್ ಅವರು ನಮ್ದೆಲ್ಲ ಅವರೇ ಬಂದು ಇಟ್ಕೊಂಡಿದ್ದಾರೆ ರೀಬ್ಯಾಕ್ ಮಾಡ್ಕೊಳ್ಳಿಕ್ಕೆ ಅಂತ. ಬಟ್ ಅನುಮತಿ ತಗೊಂಡಿರಲಿಲ್ಲ ಸರ್, ಸೀಸ್ ಆಗಿದೆ. ಈಗ ಅದನ್ನ ಭವಿಷ್ಯಂತ ವಿಶ್ಲೇಷಣೆಗೆ ಕಳಿಸಲಾಗಿದೆ ಸರ್. ಅದಾದ್ಮೇಲೆ ಕ್ರಮ ತಗೊಂಡಿದ್ದೀವಿ, ಸೀಸ್ ಮಾಡಿದ್ದೀವಿ ಸರ್. ಸೀಸ್ ಮಾಡಿದ್ದೀವಿ ಈಗ FIR ಆಗ್ಬೇಕು ಅಂದ್ರೆ ಅದು ಮಿಕ್ಸಿಂಗ್ ಯೂನಿಟ್ ಸರ್. ಅಲ್ಲಿ ಗೊಬ್ಬರ ತಂದು ಮಿಕ್ಸ್ ಮಾಡ್ಲಿಕ್ಕೆ ಅವಕಾಶ ಇದೆ ಸರ್. ಸರ್ ಫಲಿತಾಂಶ ಆಧಾರದ ಮೇಲೆ FIR ಮಾಡ್ತಾರೆ ಸರ್. ನನ್ನ ಹತ್ರ ಯಾವುದು ಇಲ್ಲ ಸರ್. ಸರ್ ಲ್ಯಾಬ್ ಫಲಿತಾಂಶ ಇದು ಎಲ್ಲನೂ ಫರ್ಟಿಲೈಸರ್ ಆಕ್ಟ್ FCO ಮೇಲೆ ಕ್ರಮ ತಗೋಬೇಕು ಸರ್. ನೇರವಾಗಿ FIR ಮಾಡ್ಲಿಕ್ಕೆ ಆಗಲ್ಲ ಸರ್. ಸ್ಯಾಂಪಲ್ ಅನಾಲಿಸಿಸ್ ಕಳಿಸಿದೀವಿ ಸರ್. ಸ್ಯಾಂಪಲ್ನ ಅನಾಲಿಸಿಸ್ ಕಳಿಸಿದೀವಿ ಸರ್. ಅದ್ರ ರಿಸಲ್ಟ್ ಬಂದ್ಮೇಲೆ ಸರ್ FIR ಅಂತ ಹೇಳಿದ್ರೆ ಅದ್ರ ಆಧಾರ ಮೇಲೆ ಮಾಡ್ತೀವಿ ಸರ್. ಅದು ರೈತರಿಗೆ ಈಗ ಬೇರೆ 10 ನಿಮಿಷಕ್ಕೆ ಮಾಡ್ತೀರಿ, ರೈತರು ಯಾರು ಕೇಳೋರಿಲ್ಲ ಅನ್ಬಿಟ್ಟು ನೀವು ಎಲ್ಲ ಆಧಾರ ಬಂದ್ಮೇಲೆ ಎವಿಡೆನ್ಸ್ ಬಂದ್ಮೇಲೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಿರಲ್ಲ ಸ್ವಾಮಿ ನೀವು. ಹೇಗೆ ಇದು ವಿತೌಟ್ FIR ಕೇಳ್ತೀನಿ ಕಣಿ ಕೇಳ್ತೀನಿ ಕಿರಾಂಗರ್ ಹೋಗಿ ಅಂತ ಹೇಳ್ತಾ ಇದ್ರಲ್ಲ ಸ್ವಾಮಿ ನೀವು. ಅಕ್ರಮ ಅಲ್ಲ ಸರ್. ಮಿಕ್ಸಿಂಗ್ ಯೂನಿಟ್ ನಲ್ಲಿ ಸರ್ DAP ಯೂರಿಯಾ ಈ ತರದ ಹೋಲ್ಸೇಲ್ ಡೀಲರ್ಸ್ ಇದೆ ಸರ್. ಮತ್ತೆ ಅಕ್ರಮ ಅಂತ ನೀವೇ ಸಾಬೀತು ಮಾಡ್ತಾ ಇದ್ದೀರಲ್ಲ. ಫಲಿತಾಂಶ ಏನನ್ನು ಕಡಿಮೆ ಮತ್ತೆ ಯಾಕೆ ಚೆಕ್ ಮಾಡಿದ್ರಿ ನೀವು? ಅಕ್ರಮ ಅಲ್ಲದೆ ಯಾಕೆ ಚೆಕ್ ಮಾಡಿದ್ರಿ ಸರ್? ಮೈಸೂರು ವಿಜಿಲೆನ್ಸ್ ನವರು ಮಾಡಿದ್ದಾರೆ ಸರ್. ಅದನ್ನ ನೀವು ಏನೇನೋ ತಿರುಚುಗಡೆ ನೀವು ನನಗೆ ಅವ್ರ ಮೇಲೆ ಏನು ಅವ್ರನ್ನ ಕ್ರಮ ಕೈಗೊಳ್ಳಬಾರ್ದು ಅಂತ ಯಾವುದೋ ಉದ್ದೇಶ ಏನು ಇಲ್ಲ ಸರ್. ಇಲ್ಲ ಸರ್. ವಿಜಿಲೆನ್ಸ್ ಯಾವುದು? ಕರ್ನಾಟಕ ಸರ್ಕಾರ ತಾನೇ. ಹೌದು ಸರ್. ಇಬ್ಬರು ಸೇರ್ಕೊಂಡೆ ಮಾಡ್ತಾ ಇದ್ದೀವಿ ಸೀಸ್ ಮಾಡಿದ್ದೀವಿ ಸರ್. ಸರ್ ಒಂದು ನಿಮಿಷ ಇಲ್ಲ ಅವ್ರಿಗೆ ಸರಿಯಾಗಿ ಹೇಳಕ್ ಬರ್ತಾ ಇಲ್ಲ ಸರ್. ನೀವು ಸರಿಯಾಗಿ ಹೇಳಿ, ಹಿಡಿದಿರಾ ಅಂತದನ್ನ ಬಿಟ್ಟಿಲ್ಲ ಪಾಯಿಂಟ್ನ ಬರುವ ಸರ್. ಅಲ್ಲೇನಾಗಿದೆ ಅಂದ್ರೆ 67 ಅಲ್ಲ ಅದನ್ನ ಹೇಳಿ ಬರ್ತಾ ಇಲ್ಲ ಅದನ್ನ ಹೇಳಿ ಸರ್. ಕನ್ವಿನ್ಸ್ ಸರಿಯಾಗಿ ಮಾಡ್ತಾ ಇಲ್ಲ ಸರ್. ಅದನ್ನ ಹೇಳ್ಬೇಕು ನೀವು ಸರ್. ಒಂದು ಈಗೇನು ವಿಜಿಲೆನ್ಸ್ ಇವರು ಹೋಗಿ ಅದನ್ನ ಭೇಟಿ ಕೊಟ್ಟು ಮಾಡಿದ್ದಾರೆ ಸರ್. 67,000 ಅನಧಿಕೃತವಾಗಿ ಬ್ಯಾಗ್ಗಳನ್ನ, ಖಾಲಿ ಚೀಲಗಳನ್ನ ಇಟ್ಟಿದ್ದಾರೆ ಸರ್. ಕಾನೂನು ಪ್ರಕಾರ ನಿಯಮಾನುಸಾರ ಆ ತರ ಖಾಲಿ ಬ್ಯಾಗ್ ಅನ್ನು ಇಡ್ಲಿಕ್ಕಿಲ್ಲ. ಅದ್ರ ಉದ್ದೇಶ ಅಂತ ಹೇಳಿದ್ರೆ ಖಾಲಿ ಬ್ಯಾಗ್ ನ ಇಟ್ಟು ಅಲ್ಲಿ ಮಿಕ್ಸರ್ನ ಹಾಕೊಂಡು ಸಬ್ಸಿಡೈಸ್ ರೇಟ್ ಅಲ್ಲಿ ರೈತರಿಗೆ ಮಾರಾಟ ಮಾಡುವಂತ ದುರುದ್ದೇಶ ಇರಬಹುದು ಅನ್ನೋದು ಅದು ಡೌಟ್ ಸರ್. ಈಗ ಏನ್ ಮಾಡಿದ್ದಾರೆ ಅಂದ್ರೆ ಅವರು ಸೀಸ್ ಮಾಡಿ ಲಾಕ್ ಮಾಡಿದ್ದಾರೆ ಸರ್. ಕಾನೂನು ಪ್ರಕಾರ ಏನ್ ಮಾಡ್ಬೇಕಂದ್ರೆ ಹಾಗೆ ಮಾಡ್ಬೇಕು ಸರ್. ಫಸ್ಟ್ ಸ್ಯಾಂಪಲ್ ತೆಗೆದುಕೊಂಡು ಅವರು ಟೆಸ್ಟಿಗೆ ಕಳಿಸ್ತಾರೆ ಲ್ಯಾಬಿಗೆ. ಟೆಸ್ಟ್ ರಿಪೋರ್ಟ್ ಬಂದಾದ ನಂತರ ಸೆಕ್ಷನ್ 4 ಎಸೆನ್ಷಿಯಲ್ ಆಕ್ಟ್ ಸೆಕ್ಷನ್ 4 ಪ್ರಕಾರ ಒಂದು ಆದೇಶ ಮಾಡಿ ನಂತರ ಅವರು FIR ಮಾಡ್ಬೇಕು ಸರ್. ಅಲ್ಲಿವರೆಗೂ ಕೂಡ ಈಗೇನ್ ಸೀಸ್ ಮಾಡಿದ್ದಾರೆ, ಜಪ್ತಿ ಮಾಡಿದ್ದಾರೆ, ಅದು ಇವರ ಕೃಷಿ ಇಲಾಖೆ ವ್ಯಾಪ್ತಿನಲ್ಲೇ ಇರುತ್ತೆ, ಬೇರೆಯವ್ರ ವ್ಯಾಪ್ತಿಲಿ ಬರಲ್ಲ ಸರ್. ಬೀಗ ಹಾಕಿರ್ತಾರೆ, ಸೀಲ್ ಮಾಡಿರ್ತಾರೆ, ಓಪನ್ ಮಾಡಕ್ಕಾಗಲ್ಲ. ನೆಕ್ಸ್ಟ್ ಬ್ಯಾಗ್ಗಳು ಏನಿದೆ ಬ್ಯಾಗ್ಗಳನ್ನು ಕೂಡ ಅವ್ರ ವರ್ಷದಲ್ಲಿ ಇಟ್ಟಿರ್ತಾರೆ ಸರ್. ಹೌದಲ್ವಾ? ನಮ್ಮ ಕೃಷಿ ಸರ್ FIR ಖಂಡಿತವಾಗ್ಲೂ ಮಾಡ್ತೀವಿ ಸರ್. ಅದೇನಾಗಿದೆ ಅಂತ ಹೇಳಿದ್ರೆ ಆಕ್ಟ್ ಪ್ರಕಾರ ಫಸ್ಟ್ ಸ್ಯಾಂಪಲ್ ರಿಪೋರ್ಟ್ ಬರಬೇಕು. ನಿನ್ನೆ ಕಳಿಸಿದ್ದಾರೆ ಸರ್. ಸ್ಯಾಂಪಲ್ ರಿಪೋರ್ಟ್ ಬಂದ್ಮೇಲೆ ಸೆಕ್ಷನ್ 4 ಪ್ರಕಾರ ಒಂದು ನೋಟಿಫಿಕೇಶನ್ ಮಾಡಿ FIR ಮಾಡಲೇಬೇಕು ಸರ್. ಅಲ್ಲಿವರೆಗೂ ಇವ್ರು ಸೀಜ್ ಮಾಡಿರೋ ಮೆಟೀರಿಯಲ್ಸ್ ಏನಿದೆ ಅವ್ರು ಯಾರಿಗೂ ಕೊಡಲ್ಲ ಸರ್. ಇವ್ರ ಅದೇನ್ ಬೆಲೆ ಇರುತ್ತೆ ಸರ್.
ಸ್ಯಾಂಪಲ್ ರಿಪೋರ್ಟ್ ಬಂದ್ಮೇಲೆ ಅದು ಮಾಡ್ತಾರೆ ಸರ್. ಇಲ್ಲ ಸರ್, ರಿಪೋರ್ಟ್ ಒಳ್ಳೆ ಎಫ್ಐ ಮಾಡಿ ಇವತ್ತು ಶಾಸಿತ ಸ್ಯಾಂಪಲ್ ವಿಷಯ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನೀವು ಫೀಲ್ ಮಾಡಿದ್ದು ಎಲ್ಲ ಹೇಳಿದ್ರಿ, ಬಟ್ ತಪ್ಪು ಮಾಡಿಲ್ಲ ಅವರು ಅಂತ ಹೇಳ್ಬಿಟ್ರಿ. ತಪ್ಪು ಮಾಡಿದ್ರೆ ಯಾಕೆ ಹೇಳಿದ್ರೆ ಸರ್ ಹಾಗಲ್ಲ ಸರ್, ಅವ್ರ ಹತ್ರ ಮಿಕ್ಸಿಂಗ್ ಯೂನಿಟ್ ಇಲ್ಲ, ಆಯ್ತು, ನೀವು ಅದನ್ನ ಹೇಳ್ಬೇಕು, ಸರ್ ಹೇಳ್ತಾರೆ ಅಷ್ಟೇ. ನೀವು ಹೇಳ್ಬೇಕಾದ್ರೆ ಹೇಳಿದ್ರಿ ಅದನ್ನ, ದಟ್ಸ್ ನಾಟ್ ಕರೆಕ್ಟ್. ವೆರಿ ಸಿಂಪಲ್. ಸೀಸ್ ಮಾಡಿದೀರಾ, ಮುಟ್ಗೋಲ್ ಹಾಕೊಂಡಿದೀರಾ, ಬೀಗ ಹಾಕಿದೀರಾ, ಸೀಲ್ ಮಾಡಿದೀರಾ, ಬ್ಯಾಗ್ ನಿಮ್ಮ ಹತ್ರ ಇದೆ, ಸ್ಯಾಂಪಲ್ ಕಳ್ಸಿದೀರಾ, ರಿಪೋರ್ಟ್ ಬರಬೇಕು, FIR ಮಾಡ್ತೀವಿ. ವೆರಿ ಸಿಂಪಲ್. ಜುಡಿಷಿಯಲ್ ಕೋರ್ಟ್ಗೆ ನಾವು ಕೇಸ್ ಹಾಕ್ತೀವಿ ಸರ್. ಒಂದು ಮುಂದುವರೆದಾಗ ಸರ್ PMFME ಯೋಜನೆ ಒಳಗೆ ಇಲ್ಲಿವರೆಗೆ ಸರ್ DC ಸರ್ ಅವ್ರ ಅನುಮತಿ ತಗೊಂಡು ಮಾಡ್ತೀವಿ ಸರ್. ಎಸೆನ್ಷಿಯಲ್ ಕಮ್ಯುನಿಟಿ ಸರ್ ಅವ್ರಿಗೆ ಸರ್ ಮಾಡ್ಲೇಬೇಕು ಸರ್, ಮಾಡ್ತೀವಿ ಸರ್. ಎಸ್ ಸರ್. ಸಂಜೆ 6 ಗಂಟೆ ಒಳಗೆ ಸೂರ್ಯ ಮುಳುಗಡೆ ಮಾಡ್ತೀವಿ. ಆಯ್ತು ಸರ್. PMFME ಯೋಜನೆ ಒಳಗೆ ಸರ್ ಇದುವರೆಗೂ 273 ಫಲಾನುಭವಿಗಳಿಗೆ ಸುಮಾರು 72 ಕೋಟಿ ಸಾಲ ಹಾಗೂ 24 ಕೋಟಿ ಸಹಾಯಧನ ಕೊಟ್ಟಿದೆ ಸರ್. ಅದರಲ್ಲಿ 202 ಬೆಲ್ಲದ ಆಲೋಚನೆಗಳಿದ್ದಾವೆ ಸರ್, 71 ಇತರ ಇದ್ದಾವೆ. ಮಂಡ್ಯ ಜಿಲ್ಲೆ ಯೋಜನಾ ವೆಚ್ಚದಲ್ಲಿ ಫಸ್ಟ್ ಪ್ಲೇಸ್ ಇದೆ ಸರ್. ಇವಿಷ್ಟು ನಮ್ಮ ಇಲಾಖೆ ಯೋಜನೆ. JDS ಸರ್ ಶ್ರೀರಂಗಪಟ್ಟಣ ಬೆಳಗೊಳದಲ್ಲಿ ನವೆಂಬರ್ ಕೊನೆ ಡಿಸೆಂಬರ್ ಫಸ್ಟ್ ವೀಕ್ ಶುರು ಆಗುತ್ತೆ ಸರ್. ಮಳವಳ್ಳಿ ಬರೋಷ್ಟೊತ್ತಿಗೆ ಡಿಸೆಂಬರ್ ಕೊನೆ ಆಗುತ್ತೆ ಸರ್. ಈಗ ನವೆಂಬರ್ ಪ್ರಾರಂಭದಲ್ಲಿ ನಾಟಿನೂ ಬೇಗ ಆಗುತ್ತೆ ಸರ್, ಕಟಾವು ಬೇಗ ಆಗುತ್ತೆ ಸರ್. ಈಗ ಭತ್ತ ಖರೀದಿ ಕೇಂದ್ರ ಸ್ಥಾಪನೆ ಮಾಡಕ್ಕೆ ಸರ್ ಈಗ ಆಲ್ರೆಡಿ ನೋಂದಣಿ ಸ್ಥಾಪನೆ ಆಗಿದೆ ಸರ್. ನೋಂದಣಿ ಮಾಡ್ಕೊಳ್ತಾ ಇದ್ವಿ. ಭತ್ತರಾಗಿ 2 ದಿನ ಸರ್. ಖರೀದಿ ಕೇಂದ್ರ ನವೆಂಬರ್ 10 ಒಳಗಡೆ ಪ್ರಾರಂಭ ಆಗುತ್ತೆ ಸರ್. ಈಗ ಭತ್ತ ಖರೀದಿ ಕೇಂದ್ರ ಏನ್ ಮಾಡ್ತಾರೆ ಗೊತ್ತಿಲ್ಲ. ಭತ್ತ ಕಟಾವಾಗಿ ರೈತರು ಎಲ್ಲ ಬೇರೆಯವ್ರಿಗೆ ಪ್ರೈವೇಟ್ ಅವ್ರಿಗೆ ಮಾರ್ಕೆಟ್ ಆದ್ಮೇಲೆ ಭತ್ತ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ತಾ ಇರೋದು. ಪ್ರತಿ ವರ್ಷ ಹಂಗೆ ಮಾಡ್ತಾ ಇರೋದು. ಅದಕ್ಕೆ ಈಗ ತತ್ಕ್ಷಣದಲ್ಲಿ ಅದನ್ನ ಮಾಡ್ಬೇಕು ಅವರು. ಈಗಲೇ ನವೆಂಬರ್ ಅಂದ್ರೆ ಇದೇ ತಿಂಗಳು, ಈ ತಿಂಗಳು 8ಗೆ ಶ್ರೀರಂಗಪಟ್ಟಣ ಪಾಂಡವಪುರ ಆ ಭಾಗದಲ್ಲಿ KRS ನ ತಳಭಾಗದಲ್ಲಿ ಮುಗಿದ ತಕ್ಷಣ ಮಕ್ಕಳು ಬೆಳೆ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಮಳವಳ್ಳಿ ಬರೋದಾಗ್ತದೆ. ಮಳವಳ್ಳಿ ಬರೋದ್ರಲ್ಲಿ 2 ಬೆಳೆ ಬೆಳೀತಾರೆ, ಪಟ್ಟಣ ಮತ್ತೆ ಪಾಂಡವಪುರದವರು. ಭತ್ತ ಖರೀದಿ ಕೇಂದ್ರನ ಪ್ರಾರಂಭನೆ ಮಾಡೋದಿಲ್ಲ. ಈ ವರ್ಷ ಬೇಗ ಪ್ರಾರಂಭ ಮಾಡ್ತೀವಿ ಸರ್. ಜೆಡಿಯವರೇ ಸಮಯಕ್ಕೆ ಸರಿಯಾಗಿ ಮಾಡೋದಿಲ್ಲ ಇವರು. ನಾನು ಮಂಜೂರು ಬಿಟ್ಟು ಏರ್ಪೇಟೆ ಶಾಸಕ. ಎಸ್ ಸರ್. ಅವರು ಒಂದು ಸಾಂವಿಧಾನಿಕ ಹುದ್ದೆ. ಎಸ್ ಸರ್. ಯಾಕೆ ಕೇಳಿದ್ರೆ ಅರ್ಥ ಆಗಿರ್ಬೇಕು ನಿಮ್ಗೆ. ಎಸ್ ಸರ್. ಏನ್ ಎಸ್ ಸರ್? ಅರ್ಥ ಆಯ್ತು ಸರ್. ಪಿಕೇರಿ ATM ತಿರುಗಿ ವಿಷಯ. ನಮ್ಮನ್ನು ಜನರು ಆಯ್ಕೆ ಮಾಡಿ ಕಳಿಸಿದ್ದಾರೆ. ಎಸ್ ಸರ್. ಏನ್ ಅಶೋಕ್? ಇನ್ನೂ ತಗೊಂಡಿಲ್ಲ ಸರ್. ಸರ್ ಒಂದು ATM ಸರ್ RSK ನಲ್ಲಿ ಅಕೌಂಟೆಂಟ್ ಅಂತ ತಗೊಳ್ತೀವಿ ಸರ್, ಔಟ್ಸೋರ್ಸ್ ಅಲ್ಲಿ. ಅವ್ರು ಸತ್ತವ್ರು 3 ದಿವಸಕ್ಕೆ ಅದು 12-13 ಕಡೆಗೆ ಫೋನ್ ಬಂದಿದೆ ಸರ್. ಇವ್ರು ತಗೊಳ್ಳಿ ಯಾಕೆ ತಪ್ಪು ಮಾಹಿತಿ ಕೊಡ್ತೀರಿ? ಮಾಧವರ ಕೆಲಸ ಮಾಡ್ತಾರೆ. ಯಾಕೆ ತಗೊಂಡಿಲ್ಲ ಅಂತ ತಪ್ಪು ಮಾಹಿತಿ ಸರ್. ಇನ್ನೂ ತಗೊಂಡಿಲ್ಲ ಸರ್, ಅಫಿಷಿಯಲಿ ಯಾಕೆ ತಗೊಂಡಿಲ್ಲ ಸರ್. ಒತ್ತಡ ನಿಮ್ಮ ಆಫೀಸಿನ ಅನುಸರಿಸಿ ಅವಕಾಶ ಮಾಡ್ತಾರೆ ಸರ್. ನಿಮ್ಮ ಆಫೀಸ್ನಲ್ಲಿ ಕಚೇರಿಯಲ್ಲಿ ನನ್ನ ವಿಷಯವಾಗಿ ಬೇರೆ ಬೀದಿಯವರು ಕರ್ಕೊಂಡು ಕೆಲಸ ಮಾಡ್ತೀರಾ? ಕೆಲಸ ಮಾಡ್ತಾರ ಸರ್ ಇಲ್ಲ ಸರ್, ಈಗಿಲ್ಲ ಆ ಮಾಧವರಿಗೆ ತಗೊಳ್ಳಿ ಅಂತ ಯಾಕೆ ಹೇಳ್ತೀರಿ? ಸರ್. ಇನ್ನೂ ತಗೊಂಡಿಲ್ಲ ಸರ್ ಅಲ್ಲಿ ಸಿಬ್ಬಂದಿ. ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ, ಯಾಕೆ ಸುಮ್ಮನೆ ಮಿಸ್ಗೈಡ್ ಮಾಡ್ತೀರಿ? ನನಗೆ ಮಾಹಿತಿ ಇದೆ. ನೀವು ಮಾಹಿತಿ ಜೆಡಿ ಕ್ವಶನ್ ಹಾಕಿರ್ತೀರಿ. ನೀವು ನಿಮ್ಗೆ ಪದೇ ಪದೇ ಮಾತಾಡಿರೋದು, ನೀವು ಮಾಹಿತಿ ನಿಮ್ ಡೈರೆಕ್ಷನ್ ತಗೊಂಡಿದ್ರು. ಈಗ MLA ಅವರ ಜೊತೆ ಇದ್ರ ಬಗ್ಗೆ ಫೋನಲ್ಲಿ ಮಾತಾಡಿಲ್ವಾ? ಮಾತಾಡಿಲ್ಲ ಸರ್. ನಾನು ಮಾತಾಡಿಲ್ಲ ಸರ್. ಗೊತ್ತಿಲ್ಲ ಅಂತ ಯಾಕೆ ಉತ್ತರ ಕೊಡ್ತಾ ಇದ್ದೀರಾ? ಇನ್ನೂ ತಗೊಂಡಿರೋದು ಗೊತ್ತಿಲ್ಲ ಸರ್. ತಗೊಂಡಿಲ್ಲ ಸರ್. ನನ್ನ ಪ್ರಕಾರ ತಗೊಂಡಿಲ್ಲ ಸರ್. ಸಾಲ್ವ್ ಮಾಡಿ. ಆಯ್ತು ಸರ್, ಆಯ್ತು ಸರ್, ಆಯ್ತು ಸರ್. ಥ್ಯಾಂಕ್ ಯು ಸರ್.